ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದ ಕೂಡಲೇ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕಾಂಗ್ರೆಸ್ ಮೂಲಗಳಿಂದ ಸಿಕ್ಕಿದ್ವು. ಯಾವಾಗ ಅಸಮಾಧಾನ ಭುಗಿಲೆದ್ದಿತೋ ಖಾತೆ ಹಂಚಿಕೆ ಈಗ ವಿಳಂಬ ಆಗಿದೆ. ಶಾಸಕರ ಈ ಅಸಮಾಧಾನ ತಣಿದ ಬಳಿಕವೇ ಹೊಸ ಸಚಿವರಿಗೆ ಖಾತೆಗಳ ಹಂಚಿಕೆ ಆಗಲಿದ್ದು, ಅಲ್ಲಿವರೆಗೂ ಕೂಡ ಮಂತ್ರಿಗಳಿದ್ರೂ ಕೂಡ ಇಲ್ಲದಂತಾಗಿದೆ. ಸಿಎಂ ಡಿಕೆಶಿಗೆ ಕಗ್ಗಂಟಾದ ಸಚಿವರ ಖಾತೆ ಹಂಚಿಕೆ. ಹಿಂದಾದ್ರೂ ಹೊಸ ಮಂತ್ರಿಗಳಿಗೆ ಖಾತೆ ಹಂಚಿಕೆಯಿದೆ. 2 ತಿಂಗಳ ಪ್ರಹಸನದ ಬಳಿಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಏನೂ ಆಗಿದೆ. ಆದರೆ ಸಂಪುಟ ವಿಸ್ತರಣೆ ಬಳಿಕ ಹಿರಿಯ ಶಾಸಕರ ಅಸಮಾಧಾನ ಭುಗಿಲೆದ್ದಿದೆ. ನಮ್ಮ ಹಿರಿತನಕ್ಕೆ ಹೈಕಮಾಂಡ್ ಗೌರವ ಕೊಟ್ಟಿಲ್ಲ ಎಂದು ಶಾಸಕರು ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಇತ್ತ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ಕಿಡಿಕಿಡಿಯಾಗಿದ್ದು, ನಾನು ಕೊಟ್ಟ ಕೆಲವು ಹೆಸರುಗಳಿಗೆ ಹೈಕಮಾಂಡ್ ಮಣೆ ಹಾಕಿಲ್ಲ. ನಾನು ಹೇಳದೇ ಇದ್ದ ಗಾಯತ್ರಿ ಶಾಂತೇಗೌಡರ ಹೆಸರು ಹೇಗೆ ಲೀಸ್ಟ್ಗೆ ಬಂತು ಎಂದು ಸುರ್ಜೇವಾಲಾ ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇನ್ನು ಒಂದೆಜ್ಜೆ ಮುಂದಕ್ಕೆ ಹೋಗಿ ಪ್ರಮಾಣ ವಚನ ಕಾರ್ಯಕ್ರಮದಿಂದ ದೂರವೇ ಉಳಿದಿದ್ದರು. ಈ ಎಲ್ಲ ಅಸಮಾಧಾನ ಈಗ ಖಾತೆ ಹಂಚಿಕೆ ಮೇಲೆ ಪರಿಣಾಮ ಬೀರಿದೆ. ನೂತನ ಸಚಿವರ ಖಾತೆ ಹಂಚಿಕೆಯನ್ನ ವಿಳಂಬ ಮಾಡಲು ಸಿಎಂ ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ಈಗಿರುವ ಸಚಿವ ಸ್ಥಾನ ವಂಚಿತರ ಅಸಮಾಧಾನದ ಜೊತೆಗೆ ಖಾತೆ ಹಂಚಿಕೆ ಮಾಡಿದ ಬಳಿಕ ಆಗುವ ಅಸಮಾಧಾನವು ಮಿಕ್ಸ್ ಆಗಿ ವಿರೋಧ ಪಕ್ಷ ಹಾಗೂ ಸಾರ್ವಜನಿಕರಿಗೆ ಆಹಾರವಾಗಬಾರದು ಎಂಬುದು ಸಿಎಂ ಲೆಕ್ಕಾಚಾರ. ನೂತನ ಸಚಿವರು ಕೂಡ ತಮಗೆ ಇಷ್ಟವಾದ ಖಾತೆ ಮೇಲೆ ಕಣ್ಣಿಟ್ಟು ಕೂತಿದ್ದಾರೆ. ಅವರಿಗೆ ಇಷ್ಟದ ಖಾತೆ ಸಿಕ್ಕಿಲ್ಲ ಅಂದಾಗ ಬೇಸರವಾಗುವುದು ಸಹಜ. ಈ ಬೇಸರ ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಾರದು ಎಂಬುದು ಸಿಎಂ ಮತ್ತು ಹೈಕಮಾಂಡ್ ಆಲೋಚನೆ. ಸಿದ್ದರಾಮಣ್ಣರ ಅಸಮಾಧಾನ ಏನಿಲ್ಲ. ಸಿದ್ದರಾಮಣ್ಣರು ಹೇಳಿದಂತವರೆಲ್ಲರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಅಸಮಾಧಾನ ಏನಿಲ್ಲ. ಯಾವುದೋ ಆ ಸಂದರ್ಭದಲ್ಲಿ ಒಂದು ಚಿಕ್ಕ ಘಟನೆ ನಡೆದ್ರಿಂದ ಅವ್ರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಇದಕ್ಕೆ ಬರಲಿಲ್ವೋ ಹೊರತು ಇನ್ಯಾವುದೂ ಅಲ್ಲ. ಅದು ಸಿದ್ದರಾಮಯ್ಯನವರು ಯಾವುದೋ ಒಂದು ಸಣ್ಣ ಒಂದು ವಿಚಾರ ನಡೀತು ಅಲ್ಲ. ಒಂದು ವೇಳೆ ಗಾಯತ್ರಿ ಶಾಂತೇಗೌಡರವ್ರದ ಘಟನೆಯಲ್ಲಿ ಅವರು ಹೇಳಿದ್ರು, ಅವ್ರ ರೆಕಮೆಂಡ್ ಬೇರೆ ಮಾಡಿದ್ರು. ನನ್ನ ಮಗನು MLC ಇದ್ದಾನೆ, ಅವಮ್ಮನು MLC, ಇಬ್ರು ಮಂತ್ರಿಗಳಾದ್ರೂ ಸರಿ ಹೋಗಲ್ಲ ಅಂತಕ್ಕಂಥದ್ದು ಒಂದೇ ಜನಾಂಗದಲ್ಲಿ ಅಂತಕ್ಕಂಥದ್ದನ್ನ ಭಿನ್ನಯಿಸ್ಕೊಂಡು ಅದು ಬೇಡ ಅಂತ ಅವರು ಹೇಳಿದ್ರು ಅಂತ ಕಾಣುತ್ತೆ. ಆದರೆ ಅವ್ರಿಗೆ ಹೈಕಮಾಂಡ್ ಹಾಕಿದಾಗ ಅವರು ಸ್ವಲ್ಪ ಮನಸ್ಸಿಗೆ ಇದಾಗಿತ್ತು. ಅದು ಅವರು ಬಹಳ ಬೇಡ ಅದು ಅಂತೇಳಿ ಹೇಳಿದ್ರು ಅಂತ ಕಾಣುತ್ತೆ. ಅದರಿಂದ ಹಂಗಾಗಿರ್ಬೋದೇ ಹೊರತು ಸಿದ್ದರಾಮಣ್ಣವರು ಬಹಳ ಹ್ಯಾಪಿಯಾಗಿದ್ದಾರೆ. ಸಚಿವರಿಗೆ ಪ್ರಕೃತಿ ವಿಕೋಪವನ್ನ ಅಡ್ರೆಸ್ ಮಾಡಲು ಜಿಲ್ಲಾ ಉಸ್ತುವಾರಿ ನೀಡಲಾಗಿದೆ. ನೂತನ ಸಚಿವರಿಗೆ ಖಾತೆ ಇಲ್ಲದೆ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಸದ್ಯ ರಾಜ್ಯ ಸರ್ಕಾರ ಹೇಗಿದೆ ಅಂದ್ರೆ ಪೂರ್ಣ ಸಂಪುಟ ಇದೆ, ಆದರೆ ಇಲಾಖೆಗಳಿಗೆ ಉಸ್ತುವಾರಿ ಸಚಿವರೇ ಇಲ್ಲ ಅನ್ನುವಂತಾಗಿದೆ. ಈಗಾಗಲೇ ಸಚಿವರ ಪ್ರಮಾಣ ವಚನ ಮುಗಿದು 2 ದಿನ ಕಳೆದಿದೆ. ಇನ್ನಾದರೂ ಸಚಿವರಿಗೆ ಖಾತೆ ಹಂಚಿಕೆ ಮಾಡುವ ಕೆಲಸವನ್ನ ಸಿಎಂ ಮಾಡ್ತಾರಾ ಎಂದು ಕಾದು ನೋಡಬೇಕು.